ನಮ್ಮ ಜಿಲ್ಲೆ ಕಂಡ ಅದ್ಭುತವಾದಂತಹ ಒಬ್ಬ ರಾಜಕಾರಣಿಯಾಗಿ, ಅದಕ್ಕೂ ಮುಖ್ಯ ಅದ್ಭುತವಾದಂತಹ ಒಬ್ಬ ವ್ಯಕ್ತಿಯಾಗಿ ಆದಂತಹ ನಮ್ಮೆಲ್ಲರಿಗೆ ನೆಚ್ಚಿನವರಾದಂತಹ ಮಾಜಿ ಸಚಿವರಾದಂತಹ ಶ್ರೀ ರಾಜಶೇಖರ್ ಪಾಟೀಲ್ ಸರ್ ಅವರೇ, ಹಾಗೂ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ನೋಡ್ರಿ ಎಷ್ಟು ಡಿಫ್ರೆನ್ಸ್ ಇದೆ ನಮ್ಮ ಪೊಲಿಟಿಷಿಯನ್ಸ್ ಅಲ್ಲಿ ಮತ್ತು UP ಬಿಹಾರ್ ಪೊಲಿಟಿಷಿಯನ್ಸ್ ಅಲ್ಲಿ. ಹೆಸರು ಹೇಳ್ದಲ್ಲೇ ನಾನು ಒಂದು ಮಾತು ಹೇಳ್ತೀನಿ. ರೀಸೆಂಟ್ಲಿ ಅವರ ವಿಧಾನಸಭೆಯಲ್ಲಿ, ಸ್ಟೇಟ್ ಹೆಸರು ಹೇಳಕ್ ಹೋಗಲ್ಲ, ಆ ವಿಧಾನಸಭೆಯಲ್ಲಿ ಏನ್ ಹೇಳಿದ್ರು ಅಂತಂದ್ರೆ, ಓ ಔರತ್ ಹೇ ಉಸ್ಕೋ ಕ್ಯಾ ಪತಾ ಚಲ್ತಾ ಹೇ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಪೊಲಿಟಿಷಿಯನ್ ಏನ್ ಹೇಳ್ತಾರೆ ಅಂತಂದ್ರೆ, ಹೆಣ್ಣು ಮಕ್ಕಳಿಗೆ ಯಾಕೆ ಮಾಡ್ತಾ ಇಲ್ಲ ನೀವು ಅಂತ ಅವರು ಇಲ್ಲಿ ಎಲ್ಲರನ್ನು ಹುರಿದುಂಬಿಸ್ತಾರೆ. That's the difference, guys. That's why Karnataka is so ahead. Thank you so much, Bhimrao sir avare, that you have given such a boost to the morale of the girls over here. ಮತ್ತು ಈ ವೇದಿಕೆಯನ್ನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಾರಣೀಭೂತರಾದಂತಹ ನಮ್ಮೆಲ್ಲರ ನೆಚ್ಚಿನವರಾದಂತಹ ಸರ್ದಾರ್ ಜೋಗಾ ಸಿಂಗ್ ಅವರ ಕನಸನ್ನ ನಾನು ತುಂಬಾ ಕೇಳಿದ್ದೇನೆ, ಅವ್ರ ಕಥೆಯನ್ನ ತುಂಬಾ ಕೇಳಿದ್ದೇನೆ. ಅವರು ನಮ್ಮ ಬೀದರನ್ನ ಕಟ್ಟುವಲ್ಲಿ ರೈಟ್ ಫ್ರಮ್ BUP ಕಾಲೇಜ್ ಕಟ್ಟುವುದರಿಂದ ಹಿಡ್ಕೊಂಡು, ಜೋಗಾ ಸಿಂಗ್ ಅವ್ರ ಬಗ್ಗೆ ಕಥೆ ಕೇಳಿದ್ದೀನಿ, ನಾನು ಹೇಳ್ತೀನಿ ನಿಮ್ಗೆ. ಏನಂತಂದ್ರೆ, ಅವರು ಗೋಡೆ ಕಟ್ಟೋದಕ್ಕೆ ಹೇಳ್ತಿದ್ರಂತೆ BUP ಕಾಲೇಜದ್ದು. ಅವ್ರು ಹೇಳಿ ಹೋಗ್ತಿದ್ರು, ಮೇಸನ್ಸ್ ಕಟ್ತಿದ್ರು. ಅದಾದ್ಮೇಲೆ ಅಗೇನ್ he used to come, ma'am, Reshma ma'am, again he used to come in the morning and he used to see that the wall is not in proper condition. He would just kick it out. He knew that if he kicks the wall out, he has to spend on it. Yet he didn't allow even a single stone sit over there wrongly. That's the tradition that runs into this family. So Balbir Singh sir avare, ಹಾಗೂ ಅವರ ಧರ್ಮಪತ್ನಿ ಅವರಾದಂತಹ ಶ್ರೀಮತಿ ಡಾಕ್ಟರ್ ರೇಷ್ಮಾ ಮ್ಯಾಮ್ ಅವರೇ, ಹಾಗೂ ನಮ್ಮ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಸದಸ್ಯರಾದಂತಹ ನಮ್ಮ ಗೆಳತಿಯವರಾದಂತಹ ಶ್ರೀಮತಿ ಮಂಜುಳಾ ಮುಲ್ಗೆ ಅವರಿದ್ದಾರೆ ಇಲ್ಲಿ. ಮಂಜುಳಾ ಮುಲ್ಗೇರ್ ಅವರೇ, ಹಾಗೂ ನಮ್ಮ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಯ ಸದಸ್ಯರಾದಂತಹ ಡೈರೆಕ್ಟರ್ಸ್ ಆದಂತಹ ಶ್ರೀ ಚಂದ್ರಶೇಖರ್ ಪಾಟೀಲ್ ರವರೇ, ಶ್ರೀ ರವಿ ಮುಲ್ಗೆ ಸರ್ ಅವರೇ, ಹಾಗೂ ನಮ್ಮ ನೆಚ್ಚಿನ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ, ಅವ್ರು ಹೆಚ್ಚಿಗೆ ಮಾತಾಡೋದಿಲ್ಲ, ನಾನು ತುಂಬಾ ಸಲ ಭೇಟಿಯಾಗಿದ್ದೀನಿ ಸರ್ ಅವ್ರಿಗೆ, ಅವ್ರು ಹೆಚ್ಚಿಗೆ ಮಾತಾಡೋದಿಲ್ಲ, ಆದ್ರೆ ಈಸ್ ಅ ಮ್ಯಾನ್ ಆಫ್ ಆಕ್ಷನ್. ಎವ್ರಿ ಟೈಮ್ ಹಿಸ್ ಪೋಸ್ಟ್ ಅಂಡ್ ಫೇಸ್ಬುಕ್ ಅದ್ರಲ್ಲಿ ನೋಡಿ ನಾವು ಎಷ್ಟು ಖುಷಿ ಪಡ್ಕೋತೇವೆ. ದಟ್ ಇಟ್ಸ್ ರಿಯಲಿ ಸೋ ನೈಸ್ ದಟ್ ಹಿ ಹ್ಯಾಸ್ ಕಮ್ ಟು ಬಿ ದರ್ ಅಂತ ನಾನು ಸುಮಾರು ಸಲ ಅವರಿಗೆ ಹೇಳಿದೀನಿ ಕೂಡ. ಸೊ ಪ್ರದೀಪ್ ಗುಂಟಿ ಸರ್ ಅವರೇ, ಹಾಗೂ ಶ್ರೀಮತಿ ಶೈನೀರ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂತಹ ನಮ್ಮ ತಾಳಂಪಳ್ಳಿ ಸರ್ ಅವರೇ, ಹಾಗೂ ಬಸವರಾಜ್ ದನ್ನೂರ್ ಅವರೇ, ಮತ್ತು ನಮ್ಮ ರಜನೀಶ್ ವಾಲಿರ್ ಅವರೇ, ಆ್ಯಂಡ್ ದೆನ್ ಡಾಕ್ಟರ್ ವಿಪಿನ್ ರವರೇ, ಆ್ಯಂಡ್ ಇಲ್ಲಿ ನೆರೆದಂತಹ ಎಲ್ಲ ಸಮಸ್ತ ರೋಟೇರಿಯನ್ ಬಂಧುಗಳೇ ಮತ್ತು ನೆರೆದಂತಹ ಎಲ್ಲ ಪತ್ರಕರ್ತ ಬಂಧುಗಳೇ, ಹಾಗೂ ಎಲ್ರಿಗೂ ಒಂದು ನಮಸ್ಕಾರ ಹೇಳ್ತೇನೆ. ದಟ್ ಇವತ್ತು ಏನ್ ಮಾತಾಡ್ಬೇಕು ನನಗೆ ತಿಳಿತಾ ಇಲ್ಲ, ಯಾಕಂತಂದ್ರೆ ಯು ಪೀಪಲ್ ಹ್ಯಾವ್ ಸೆಟ್ ದ ಬಾರ್ ವೆರಿ ಹೈ, ಕೈಂಡ್ ಆಫ್ ಭಾಲ್ಕಿ, ವಂಡರ್ಫುಲ್ ಗೈಸ್, ವಂಡರ್ಫುಲ್ ಟು ಯು ಆಲ್, ವಂಡರ್ಫುಲ್. ನನಗೇನು ಅನಿಸ್ತಾ ಇತ್ತು ನಾನು ಬಂದು ನಿಮ್ಮ ಆಟ ನೋಡ್ತಾ ಇರ್ಬೇಕಾದ್ರೆ ಅಂತಂದ್ರೆ, ಬಿಯಾನಿ ಸರ್, ननगेन अनिस्ता है, तो मुझे ऐसा लग रहा था भालकी के जो भी प्लेयर्स है ना, वो लोग अभी इंडियन क्रिकेट टीम के विराट कोहली हो गए. Setting the bar high, guys, not only to India as Virat Kohli has done. Before him, मतलब they did not have this kind of यही खाना है, ये नहीं खाएगा player वगैरह. That was not there. खेलते थे, जाके कुछ भी खाते थे ये लोग, including the entire subcontinent. I'm talking even part of the entire world. Cricket players were not, they had not given so much of thought about fitness, whereas Virat Kohli set the bar very high, and now I think Bhalki has done that. The complete name is Bhalki. So Bhalki Super Kings has done that. 3 cheers to you guys. And then all the others, defender champions and all the people who have worked, ನನಗೆ ಒಂದು ಪರ್ಸನಲಿ ಒಂದು ಗ್ರಡ್ಜ್ ಇದೆ ರೋಟರಿ ಬಗ್ಗೆ. ಅದು ಇವತ್ತು ನಾನು ಈ ಮಂಚದಿಂದ ಹೇಳ್ಕೊಳ್ಳೇಬೇಕು. वो क्या है, मेरी बेटी जो है ना, पुनीत सिंह
जी के सदारत में मेरी बेटी जो सेक्रेटरी बनी हुई है, उसको आधा तो किरण सैमुअल नाम का ये लड़का चुरा लिया है और फिर आधा रोटरी ने चुरा लिया है। अब माँ के लिए कोई जगह ही नहीं है। The other day I was asking पुनीत सिंह जी, यार तुम लोगों का कोई ऑफिस हो तो बताओ, मैं दिन में 2 बार वहीं पे आके मेरी बेटी का सूरत देखी जाया करूंगी। That is how the things are. ये लोग इतना अपना टाइम वहाँ पे दे रहे हैं सर, मैं क्या बताऊँ। अभी हम फैमिली लोग परेशान हो गए इनके चेहरे देखते देखते, मतलब दिखाई ही नहीं पड़ते ये लोग। कहाँ है रोटरी में है, क्या चल रहा है, रोटरी मीटिंग चल रहा है, कहाँ पे है वो, वहाँ पे प्रैक्टिस चल रहा है। बट एनीवे दिस इज वंडरफुल। 2 दिन से मैं एक मैसेज भेजी हूँ मेरे दामाद जी को, और कल मेरे दामाद जी कहते हैं मुझे, आंटी जी मुझे मोबाइल देखने का टाइम नहीं मिला था, वरना सेकंड में मैसेज वापस आता था और मैं हमेशा बोलती थी यार वो मोबाइल से दूर हटो। तो ही इज टेलिंग मी yesterday that आंटी जी मुझे मोबाइल देखने का टाइम नहीं मिला, आई एम सॉरी, आई एम आंसरिंग योर मैसेज आफ्टर 2 days. So that's what you have done, you are changing the patterns. Thank you, thank you. आप लोगों को देख के बच्चे भी सीखेंगे that there is a world out of mobile. And Reshma ma'am also has touched on it, and even I want to touch on it, that it's very essential in today's times that अगर कोई बच्चे को कहो कि बच्चा तुम क्यों नहीं खेल रहे हो, तो आजकल आंसर ये हो चुका है कि मम्मी मोबाइल नहीं दे रहे हैं, मतलब खेलना मतलब मोबाइल पे ही खेलना हो गया है। तो we need to set examples, and that is what you people have done it, I believe, that bringing the children back to the ground, pushing them to even have injuries but then keep going ahead and keep going forward, so that wo kabhi zindagi se hare na. That is what the seek they have to get from it. So ಇಷ್ಟೆಲ್ಲ ಆದ್ಮೇಲೆ ನೀವೆಲ್ಲ ಸುಮ್ಮನೆ ಕೂಡಬಾರ್ದು, ಇಡೀ ವರ್ಷ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಯಾವಾಗಿದು ಮ್ಯಾಚ್ ಆಗ್ತದೋ ಅಲ್ಲಿ ಎಲ್ಲರೂ ಕೂಡ ರಿಯಲ್ ಕೈಂಡ್ ಆಫ್ ಕ್ರಿಕೆಟ್ ಅಮೇಸಿಂಗ್ಲಿ ಯು ಪೀಪಲ್ ಹ್ಯಾವ್ ಪ್ಲೇಡ್. ಸುಮಾರು ಜನ ಬಿದ್ದಿದ್ದಾರೆ, ಸುಮಾರು ಜನ ಕೈ ಮುರ್ಕೊಂಡಿದ್ದಾರೆ, ಎಲ್ಲರದ್ದು ಮೈ ಅಂತೂ ಯಾರಾದ್ರೂ ಹಾಕಿ ತುಳಿದಂಗೆ ಆಗೋಗ್ಬಿಟ್ಟಿದೆ ಈ ಸದ್ಯ. But I think yesterday, 2 days back, Chandrasekhar Patil sir, he had been to doctor, और डॉक्टर से ये कहते हैं गोली ಕೊಡ್ರಿ ಜರ ಮೈ ನೋಯಿಸ್ಲತ್ತದ. ಓಕೆ, ದೆನ್ ಡಾಕ್ಟರ್ ಸೇಸ್ कि हाँ ठीक है गोली ತಗೋರಿ, ಜರ 2 ದಿನ ರೆಸ್ಟ್ ಮಾಡೋದು ಕೊಡಬೇಡ್ರಿ, ಎದ್ದು ಓಡೋದು ಕೊಡ್ರಿ, 4 ದಿನ ಆದ್ಮೇಲೆ ರೆಸ್ಟ್ ಮಾಡ್ತೆ. That is what he has done, and he has said that's the spirit guys, and keep it up for that spirit. Every day practice ಮಾಡೋಣ. ನಮ್ಮ ಭಾರತವನ್ನ ನಾವು ಕಟ್ಟಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿ ಎದ್ದು ನಿಂತಾಗ ಮಾತ್ರ ಈ ದೇಶ ಸುದೃಢ ಆಗೋದಕ್ಕೆ ಸಾಧ್ಯ. ಸುದೃಢ ಮನಸ್ಸು, ಸುದೃಢ ಮೈಯಲ್ಲಿ ಇರೋಕ್ ಸಾಧ್ಯ. ಸೊ ಲೆಟ್ಸ್ ಸೆಲೆಬ್ರೇಟ್ ಅವರ್ ಹೆಲ್ತ್. ಅಂಡ್ ಇನ್ನೊಂದು ಮಾತು, ದಿಸ್ ಇಸ್ ಫಾರ್ ದ ಕ್ರೆಡಿಟ್ ಆಫ್ ದ ಪೀಪಲ್ ಆಫ್ ಮೈ ಜನರೇಷನ್. ಐ ಆಮ್ ವೆರಿ ಪ್ರೌಡ್ ಆಫ್. ಅದು ನಾನು ಮನೆಯಲ್ಲೂ ಹೇಳಿದ್ದೀನಿ. ಇವರೆಲ್ಲ ಏನ್ ಹೇಳ್ತಾ ಇದ್ರು ಮಕ್ಳು ಮನೆಗೆ ಬಂದು ಅಂತಂದ್ರೆ, 40-45 ಪ್ಲಸ್ ಮೇಲೆ ಯಾರಿದ್ದಾರೆ ನೋಡ್ರಿ, ಅವ್ರು ಬಹಳ ಭಾರಿ ಆಡ್ಲಿಕ್ಕತ್ತಾರ, ನಮಗೆ ಆಡ್ಲಿಕ್ಕೆ ಬರಲ್ಲ ಹೊಂಟದ. ಸೊ ವಂಡರ್ಫುಲ್. ಐ ಹ್ಯಾವ್ ಸೇಡ್ ಮೈ ಜನರೇಷನ್ಸ್ ಮೆನ್ ಆರ್ ರಾಕಿಂಗ್ ಅಂತ ಹೇಳಿದೆ ನಾನು ಮನೆಯಲ್ಲಿ. ಸೊ ಯು ಹ್ಯಾವ್ ಪ್ರೂವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಸೊ ಯಂಗ್ಸ್ಟರ್ಸ್, ಇಟ್ಸ್ ಅ ಚಾಲೆಂಜ್. ದಿಸ್ ಜನರೇಷನ್, ಯು ಕಾಲ್ us bloopers, but we are giving you a challenge, millennials. Come ahead and fight with us. Thank you one and all for this fabulous evening.